ಸುಮೇರಾ ಟೈಲರಿಂಗ್ಗೆ ಸ್ವಾಗತ. ಸ್ಲೀವ್ ಡಿಸೈನ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಉದ್ದ 5.5 ಇದೆ. ರೀತಿ ಅಗಲ 7. ಡಿಸೈನ್ಗೆ 4 ಇಂಚು ತಗೊಂಡಿದ್ದೀನಿ. 3 ಪೀಸು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅಸ್ತರನ ಸ್ಲೀವ್ ಜೋಡಿಸ್ಕೋಬೇಕು. ಅರ್ಧ ಇಂಚ್ ಒಳಗೆ ಇದನ್ನ ಅಸ್ತರನ ಜೋಡಿಸ್ಕೋಬೇಕು. ನಮಗೆ ರೆಡಿ 5 ಇಂಚ್ ಬೇಕು. ನಾನು 5.5 ತಗೊಂಡಿದ್ದೀನಿ. ಈ ರೀತಿ ಅಸ್ತರನ ಜೋಡಿಸ್ಕೊಂಡು ಈ ರೀತಿ ಸ್ವಲ್ಪ ಬೆರಳಿಂದ ನೋಡ್ಕೋಬೇಕು. ಬಟ್ಟೆನ ಬಳಸ್ಕೊಂಡು ಮೇಲೆ ಮತ್ತೆ ಸ್ಟಿಚ್ ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ಒಳಸ್ಕೊಂಡು ಅಸ್ತರನ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಪೂರ್ತಿ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಅಷ್ಟು ಕಟ್ ಮಾಡ್ಕೋಬೇಕು. ಕಡೆ ಬಂದಿರೋದು ಡಿಸೈನ್ಗೆ ತೊಗೊಂಡಿರೋ ಪೀಸ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಹೀಗೆ 3 ಕಟ್ ಮಾಡಿಕೊಂಡು ಮೇಲೆ ಇಟ್ಕೊಂಡು ಅರ್ಧ ಇಂಚಷ್ಟು ಗ್ಯಾಪ್ ಇಟ್ಕೊಂಡು ಇದನ್ನ ಹೊಲ್ಕೊತಾ ಇದ್ದೀನಿ. ಮೂರು ಮೇಲೆ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕೊತಾ ಇದ್ದೀನಿ. ಈಗ ಸ್ಲೀವ್ಗೆ ಇದನ್ನ ಮಧ್ಯದಲ್ಲಿ ಕಟ್ ಹಾಕ್ಕೊಂಡು ಇದನ್ನ ಅಟ್ಯಾಚ್ ಮಾಡ್ಕೋಬೇಕು. ನೀಟಾಗಿ ಕರೆಕ್ಟಾಗಿ ಇಟ್ಕೊಂಡು ಅದಕ್ಕೆ ಕೆಳಗಿಂದನೇ ನಾನು ಸ್ಟಿಚ್ ಹಾಕ್ತಾ ಇದ್ದೀನಿ. ಸ್ಲೀವ್ಗೆ ಈಗ ನೀಟಾಗಿ ಅರ್ಧ ಇಂಚಿಗೆ ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು. ರೀತಿ ನೀಟಾಗಿ ಮಾಡಿಕೊಂಡು ಇದಕ್ಕೆ ಲೇಸು ಹಚ್ಕೊತಾ ಇದ್ದೀನಿ. ಲೇಸ್ನ ಸರಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಹೊಸ್ಕೊಂಡು ಡಬಲ್ ಸ್ಟಿಚ್ ಹಾಕೋಬೇಕು. ಇದಕ್ಕೆ ಈ ರೀತಿ ಡಿಸೈನ್ಗೆ ಮಣಿನ ಹಚ್ತಾ ಇದ್ದೀನಿ. ಈ ಥರ ಸ್ಲೀವ್ ರೆಡಿ ಆಯಿತು.